ಸ್ನೇಹಿತರೆ, ಶ್ರೀ ಮುರಳಿ ಅಂದ ತಕ್ಷಣ ಉಗ್ರಂ ಸಿನಿಮಾ ನಿಮಗೆ ನೆನಪಿಗೆ ಬರ್ಬೋದು. ಹೌದು, ಅಂಥದ್ದೊಂದು ಬ್ರೇಕ್ ಕೊಟ್ಟಿದ್ದು ಅಂದರೆ ಉಗ್ರಂ ಅಂತ ನಿಮಗೇನಾದರೂ ಅನಿಸಿದರೆ ಈ ವಿಡಿಯೋ ಪೂರ್ತಿ ನೋಡಿ, ನಿಮ್ಮ ಅಭಿಪ್ರಾಯ ಬದಲಾಗಬಹುದು. ಅದು 2000 ಇಸ್ವಿಯ ಸಂದರ್ಭ. ಆತನ ಸಾಲು ಸಾಲು ಸಿನಿಮಾಗಳು ನೆಲ ಕಚ್ಚಿರ್ತವೆ. ಅಂಥ ಸಮಯದಲ್ಲಿ ಈ ಮುರಳಿ ಕೈ ಹಿಡಿದಿದ್ದೇ ಈ ಉಗ್ರಂ. ನಿಮಗೆ ಗೊತ್ತಿರಲಿ, ಸಾಲು ಸಾಲು ಸಿನಿಮಾಗಳು ಸೋಲ್ತಾ ಇದ್ದರೂ ಈ ಮುರಳಿಯ ಕ್ರೇಜ್ ಕಮ್ಮಿ ಆಗಿರೋದಿಲ್ಲ. ಈ ಉಗ್ರಂ ಸಿನಿಮಾ ಬರೋದಕ್ಕಿಂತ 15 ವರ್ಷ ಮುಂಚೆನೇ ಒಂದು ಭಯಂಕರ ಹಿಟ್ ಸಿನಿಮಾ ಕೊಟ್ಟಿದ್ದ ಆತ. ಅಂಥ ಹಿಟ್ ಸಿನಿಮಾದ ಹೆಸರೇ ಚಂದ್ರ ಚಕೋರಿ. ಚಂದ್ರ ಚಕೋರಿ ಬಗ್ಗೆ ಹೇಳ್ತೀನಿ, ಆದರೆ ಚಿಕ್ಕದಾಗಿ ಮುರಳಿಯ ಬಗ್ಗೆ ಹೇಳ್ತೀನಿ ಕೇಳಿ. ತಂದೆ ದೊಡ್ಡ ನಿರ್ಮಾಪಕ. ಹೀರೋ ಆಗೋಕ್ಕೆ ಯಾವುದೇ ತೊಂದರೆ ಇರೋದಿಲ್ಲ. ಜನರ ಮನಸ್ಸಿನಲ್ಲಿ ಇರಬೇಕು ಅಂತ ಅಂದರೆ ಬರೀ ನಸೀಬಷ್ಟೇ ಅಲ್ಲ, ನಟನೆಯು ಜನಕ್ಕೆ ಇಷ್ಟ ಆಗಬೇಕು. ತಂದೆ ತಾಯಿಯ ದುಡ್ಡಿಂದ ಬಂದಂಥ ಅದೆಷ್ಟೋ ನಟರು ಕಣ್ಮುಂದೆಯೇ ಕಣ್ಮರೆಯಾಗಿ ಹೋಗಿದ್ದಾರೆ. ಆದರೆ ಮುರಳಿಯ ಬದುಕಲ್ಲಿ ಹಾಗಾಗಲಿಲ್ಲ. ಅದೊಂದು ಸಿನಿಮಾದಿಂದ ರಾತ್ರೋರಾತ್ರಿ ಮನೆ ಮಾತಾಗ್ತಾರೆ. ಚೆನ್ನಾಂಬಿಕಾ ಪ್ರೊಡಕ್ಷನ್ ಸಂಸ್ಥೆಯಿಂದ HD ಕುಮಾರಸ್ವಾಮಿಯ ಕುಟುಂಬ ಸಿನಿಮಾ ರಂಗಕ್ಕೆ ಬಂದಾಗಿರುತ್ತೆ. ತೀರಾ ಸಿಂಪಲ್ ಕತೆ ಇಟ್ಕೊಂಡು ತೀರಾ ಕಮ್ಮಿ ಬಜೆಟ್ನಲ್ಲಿ ತಯಾರಾದಂಥ ಸಿನಿಮಾ ಅದು. ನಿಶ್ಚಿತಾರ್ಥ ಆದಂಥ ಮದುವೆಗೆ ಹೆಣ್ಣಿನ ಕಡೆಯವರು 4 ದಿನ ಮುಂಚೆನೇ ಗಂಡಿನ ಮನೆಗೆ ಹೋಗ್ತಾರೆ. ಆ 4 ದಿನದಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದೇ ಸಿನಿಮಾ. ಇಂಥ ಸಿಂಪಲ್ ಕತೆ ಇಟ್ಕೊಂಡು 2.5 ಗಂಟೆಯ ಈ ಸಿನಿಮಾವನ್ನು 2.5 ದಶಕಗಳೇ ಕಳೆದರೂ ಜನರ ಮನಸ್ಸಿನಲ್ಲಿ ಹಸಿರಾಗಿರುವಂತೆ ಸಿನಿಮಾ ಕೊಟ್ಟಂಥ ಕೀರ್ತಿ S. ನಾರಾಯಣ್ಗೆ ಸಲ್ಲುತ್ತೆ. ಸಿನಿಮಾದ ಫಸ್ಟ್ ಹಾಫ್ ಮುಗಿದರೂ ಹೀರೋ ಮಾತಾಡೋದಿಲ್ಲ. ತೀರಾ ಮುಕ್ಕಾಲು ಸಿನಿಮಾ ಮುಗಿದರೂ ಹೀರೋ ಮಾತಾಡಲ್ಲ ಅಂತ ಅಂದರೆ ಜನ ಇನ್ನೇನು ಸಿನಿಮಾ ಇಷ್ಟಪಡ್ತಾರೆ ಅಂತ ಗಾಂಧಿನಗರದ ಮಂದಿ ಮಾತಾಡ್ತಾ ಇದ್ದರು. ಸಿನಿಮಾ ರಿಲೀಸ್ ಆಗುತ್ತೆ. ಉತ್ತರ ಕರ್ನಾಟಕದವರಂತೂ ಸಿನಿಮಾನ ಇನ್ನಿಲ್ಲದಂತೆ ಮೆಚ್ಚಿಕೊಳ್ತಾರೆ. ಅಲ್ಲಿಯವರೆಗೂ ಯಾವೊಂದು ಸಿನಿಮಾದಲ್ಲೂ ಹುಡುಗಿಯ ಕಡೆಯವರು ಮದುವೆಗೆ ಎತ್ತಿನ ಗಾಡಿ ಮಾಡಿಕೊಂಡು ಇಡೀ ಸಂಬಂಧಿಕರೇ ವರನ ಊರಿಗೆ ಹೋದಂಥ ಒಂದು ಉದಾಹರಣೆ ಇರೋದಿಲ್ಲ. ಅದು ನಮ್ಮ ಉತ್ತರ ಕರ್ನಾಟಕದ ಸಂಸ್ಕೃತಿ ಸಂಪ್ರದಾಯ ಅಂತ ಸಿನಿಮಾನ ಇನ್ನಿಲ್ಲದಂತೆ ಗೆಲ್ಲಿಸ್ತಾರೆ. ಯಾವ ಪರಿ ಅಂತಂದರೆ ಸಿನಿಮಾ 1 ವರ್ಷ ಓಡುತ್ತೆ. ಹಲವಾರು ಥಿಯೇಟರ್ನಲ್ಲಿ 100 ದಿನಗಳ ಭರ್ಜರಿ ಪ್ರದರ್ಶನ ಕಾಣುತ್ತೆ. ಅಲ್ಲಿಂದ ಶ್ರೀಮುರಳಿ 16 ಸಿನಿಮಾ ಮಾಡ್ತಾರೆ. HD ಕುಮಾರಸ್ವಾಮಿ ಅವರು ಸಹ ಸಿನಿಮಾದಲ್ಲಿ ಸಕ್ರಿಯರಾಗ್ತಾರೆ. ಸಿನಿಮಾದಲ್ಲಿ ಶ್ರೀನಗರ ಕಿಟ್ಟಿ ಅನ್ನೋ ಹೊಸ ಮುಖದ ಪರಿಚಯ ಆಗುತ್ತೆ. ನೀವೀಗ ಏನು ನೋಡ್ತಾ ಇದ್ದೀರೋ ಹ್ಯಾಂಗ್ರಿ ಯಂಗ್ ಮ್ಯಾನ್ ಲುಕ್ನ ಶ್ರೀಮುರಳಿ ಅವರನ್ನು. ಅಂಥ ಶ್ರೀಮುರಳಿ ಒಂದು ಕಾಲದಲ್ಲಿ ಕ್ಲಾಸಿಕ್ ಕಲ್ಟ್ ಫ್ಯಾನ್ ಬೇಸ್ನ ಹೊಂದಿದಂಥ ನಾಯಕ. ಚಿತ್ರದ ಗೆಲುವಿನ ಪಯಣದಲ್ಲಿ ನೊಗ ಒತ್ತಿದ್ದು ಅಂದರೆ ಅದು ಸಂಗೀತ ಮತ್ತು ಸಾಹಿತ್ಯ. ಆ ಪೈಕಿ ಬೆಳ್ಳಂಬೆಳಕೆ ದಾರಿ ಬಿಡು, ಬೀಸೋ ಗಾಳಿಗೆ ದಾರಿ ಬಿಡು, ಗಿಡ ಮರದ ತುಂಬ ಅವಿತವಿತು ಕುಳಿತ ಆ ಲಕ್ಕಿ ದಾರಿ ಬಿಡು, ನಮ್ಮೂರಿನ ಬೆಳಕು ನಿಮ್ಮ ಊರಿಗೆ ಬರಲು ದಾರಿ ಬಿಡು ಅನ್ನಂಥ ಗೀತೆಯದ್ದು ಬೇರೆಯದೇ ತೂಕ. ಇಂಥ ಅದ್ಭುತ ಹಾಡುಗಳನ್ನು ಕೊಟ್ಟಂಥ S. ನಾರಾಯಣ್ ಮತ್ತು S.A. ರಾಜ್ಕುಮಾರ್ ಅವ್ರಿಗೊಂದು ಬಿಗ್ ಸೆಲ್ಯೂಟ್. ಡೆಡ್ಲಿ ಸೋಮ, ಆದಿ, ನವೀನ್ ಮಯೂರ್ ಪಾಟೇಲ್, ಪ್ರಜ್ವಲ್ ದೇವರಾಜ್, ವಿಜಯ್ ರಾಘವೇಂದ್ರ, ಎಕ್ಸ್ಕ್ಯೂಸ್ ಮೀ ಸುನಿಲ್, ಧರ್ಮ ಕೀರ್ತಿರಾಜ್, ನಾಗೇಂದ್ರ ಅರಸ್, ಹೀಗೆ ಹಲವಾರು ನಾಯಕ ನಟರು ಸಿನಿಮಾ ರಂಗದಿಂದ ಕಣ್ಮುಂದೆ ಕಣ್ಮರೆಯಾಗಿ ಹೋಗಿದ್ದಾರೆ. ಬದಲಾದ ಸನ್ನಿವೇಶದಲ್ಲಿ ಹೊಸಬರಿಗೆ ಹೊಸಬರಲ್ಲದೆ, ಹಳಬರಿಗೆ ಹಳಬರಲ್ಲದೆ ತನ್ನದೇ ಆದ ಯಂಗ್ ಜನರೇಷನ್ ಫ್ಯಾನ್ ಬೇಸ್ ಹೊಂದಿದಂಥ ಅಪರೂಪದ ನಾಯಕರಲ್ಲೊಬ್ಬಾತ. ಸ್ನೇಹಿತರೆ, ಇದಾಗಿತ್ತು ಚಂದ್ರ ಚಕೋರಿ ಮತ್ತು ಶ್ರೀಮುರಳಿ ಅವರ ಬಗ್ಗೆ. ನಿಮ್ಗೇನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇರೆಯವ್ರಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣಂತೆ. ನಮಸ್ಕಾರ.